ಪ್ರೈಸ್ ದ ಲಾರ್ಡ್. ದೇವನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಈ ಹೊಸ ತಿಂಗಳನ್ನ ಕಾಣುವುದಕ್ಕೆ ಸಹಾಯ ಮಾಡಿದ್ದಾನೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಈ ಹೊಸ ತಿಂಗಳು ನಮಗೆ ಹೊಸ ನಂಬಿಕೆಯನ್ನು ಕೊಡುವಂಥದ್ದಾಗಿದೆ, ಹೊಸ ಧೈರ್ಯವನ್ನು ಕೊಡುವಂಥದ್ದಾಗಿದೆ. ಯೇಸು ಕ್ರಿಸ್ತನು ನಮ್ಮ ಜೀವಿತದಲ್ಲಿ ಇನ್ನು ಮಾಡಬೇಕಂತ ಕಾರ್ಯಗಳು ಅನೇಕ ಇದೆ. ನೀವು ಸೋತು ಹೋಗ್ಬೇಡ್ರಿ. ಕಳೆದ ತಿಂಗಳಲ್ಲಿ ನಡೆಯದೇ ಇರುವಂತ ಕಾರ್ಯಗಳನ್ನ ಈ ತಿಂಗಳಲ್ಲಿ ಆತನು ನಡೆಸಿ ಮುಗಿಸುವಂತ ದೇವರಾತನಾಗಿದ್ದಾನೆ. ಆದುದರಿಂದ ನಂಬಿಕೆಯಿಂದ ಇರ್ರಿ, ಧೈರ್ಯದಿಂದಿರ್ರಿ. ಅದಕ್ಕಾಗಿಯೇ ನಿಮಗೆ ಹೊಸ ತಿಂಗಳನ್ನ ಆತನು ಕಾಣುವಂತೆ ಮಾಡಿದ್ದಾನೆ. ನೂತನ ದಿನವನ್ನ ಕಾಣಲಿಕ್ಕೆ ಆತನು ಸಹಾಯ ಮಾಡಿದ್ದಾನೆ. ಆದುದರಿಂದ ದೇವರಿಗೆ ಸ್ತೋತ್ರ ಸಲ್ಲಿಸಿರಿ. ಈ ತಿಂಗಳಲ್ಲಿ ದೇವರು ನಮಗೆ ಕೊಟ್ಟಿರುವಂತ ವಾಗ್ದಾನವನ್ನ ನಾವು ಧ್ಯಾನ ಮಾಡಿಕೊಳ್ಳೋಣ. ಅರಣ್ಯಕಾಂಡ ಪುಸ್ತಕ 11ನೇ ಅಧ್ಯಾಯ 23ನೇ ವಾಕ್ಯವನ್ನ ನಾವು ನೋಡಿಕೊಳ್ಳೋಣ. ಯೆಹೋವನು ಅವನಿಗೆ, ಯೆಹೋವನ ಕೈ ಮೋಟುಗೈಯೋ, ನನ್ನ ಮಾತು ನೆರವೇರುತ್ತದೋ ಇಲ್ಲವೋ ಈಗ ನೋಡಿವಿ ಎಂದು ಹೇಳಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೆಹೋವನ ಕೈ ಮೋಟುಗೈ ಅಲ್ಲ, ಆತನು ಹೇಳಿದನ್ನ ನೆರವೇರಿಸುವಂತ ದೇವರಾತನಾಗಿದ್ದಾನೆ. ಮೋಶೆಗೆ ಅಪನಂಬಿಕೆಯ ಕಾರಣವಾಗಿ ಈ ಉತ್ತರವನ್ನ ದೇವರು ಅವನಿಗೆ ಕೊಡುತ್ತಾ ಇದ್ದಾನೆ. ಏನಂತ? ನನ್ನ ಕೈ ಮೋಟುಗೈಯೋ, ನಾನು ಹೇಳಿದನ ನೆರವೇರುತ್ತದೋ ಇಲ್ಲವೋ ನೀನೀಗ ನೋಡುವಿ ಎಂಬುದಾಗಿ ಹೇಳುವುದನ್ನ ನಾವು ನೋಡುತ್ತೇವೆ. ಮೋಶೆ ದೇವರ ಸಂಗಡ ಹಗಲು ಇರುಳು ಒಂದು ತೊಟ್ಟು ನೀರನ್ನು ಕೂಡ ಕುಡಿಯದೆ, ಆಹಾರವನ್ನು ಕೂಡ ಸೇವಿಸದೆ, ಅಷ್ಟು ಹತ್ತಿರವಾಗಿ ಅಷ್ಟು ಜೊತೆಯಲ್ಲಿ ದೇವರ ಸಂಗಡ ಸಮಯವನ್ನ ಕಳೆದಂತ ಒಬ್ಬ ವ್ಯಕ್ತಿ. ಆದರೂ ಕೂಡ ದೇವರ ಕಾರ್ಯದಲ್ಲಿ, ದೇವರ ಅದ್ಭುತ ವಿಷಯದಲ್ಲಿ ಅವನು ಕೂಡ ಸಂದೇಹ ಪಟ್ಟನೆಂಬುದಾಗಿ ನಾವು ನೋಡುತ್ತೇವೆ. ಕಾರಣ ನಾವು ನೋಡುವುದಾದ್ರೆ, ಇಡೀ ಇಸ್ರಾಯೇಲ್ ಜನರು ತಮ್ಮ ಬಾಗಿಲಿನ ಮುಂದೆ ಕೂತ್ಕೊಂಡು ಗೋಳಾಡುತ್ತಾ ಇದ್ದಾರೆ. ಯಾಕೆ ಗೋಳಾಡ್ತಾ ಇದ್ದಾರೆ, ಯಾಕೆ ಅಳುತ್ತಾ ಇದ್ದಾರೆ ಎಂಬುದಾಗಿ ನಾವು ನೋಡುವುದಾದ್ರೆ, ನಮಗೆ ಮಾಂಸಾಹಾರ ಬೇಕು, ಪ್ರತಿದಿನ ಈ ಮನ್ನವನ್ನೇ ತಿಂದು ತಿಂದು ನಮಗೆ ಬೇಸರವಾಗಿದೆ, ನಮಗೆ ಮಾಂಸಾಹಾರ ಬೇಕು ಎಂಬುದಾಗಿ ಕೇಳುವುದನ್ನ ನಾವು ನೋಡುತ್ತೇವೆ. ಇದರ ನಿಮಿತ್ತವಾಗಿ ಮೋಶೆ ಕೂಡ ಬೇಸತ್ತು ಹೋಗಿ ದೇವರ ಬಳಿಯಲ್ಲಿ ಗುಣಗುಟ್ಟುವುದನ್ನ ನಾವು ನೋಡುತ್ತೇವೆ. ಒಂದು ಕಡೆ ಇಸ್ರೇಲ್ ಜನರು ಕೂಡ ಗುಣಗುಟ್ಟುತ್ತಾ ಇದ್ದಾರೆ, ಇನ್ನೊಂದು ಕಡೆ ನಾಯಕನಾದಂತ ಮೋಶೆಯು ಕೂಡ ಗುಣಗುಟ್ಟುವುದನ್ನ ನಾವು ನೋಡುತ್ತೇವೆ. ಆದುದರಿಂದ ಮೋಶೆಯನ್ನ ಕರೆದು ದೇವರು ಹೇಳ್ತಾ ಇದ್ದಾನೆ, ಒಂದು ದಿನ ನೀವು ತಿನ್ನುವುದಿಲ್ಲ, 2 ದಿನವಲ್ಲ, 1 ವಾರ ಅಲ್ಲ, 15 ದಿವಸನೂ ಅಲ್ಲ, ಪೂರಾ 1 ತಿಂಗಳು ನೀವು ಮಾಂಸಾಹಾರ ತಿನ್ನುವಷ್ಟು ನಾನು ನಿಮಗೆ ದಯಪಾಲಿಸುವೆನೆಂಬುದಾಗಿ ಹೇಳಿದನು. ಇದಕ್ಕೆ ಆಶ್ಚರ್ಯಪಟ್ಟು ಮೋಶೆ ಏನ್ ಹೇಳ್ತಿದ್ದಾನೆ, ಸಮುದ್ರದಲ್ಲಿರುವಂತ ಎಲ್ಲಾ ಮೀನುಗಳನ್ನು ತಂದ್ರೂ ಕೂಡ ಇವರಿಗೆ ಪೋಷಿಸಲಿಕ್ಕೆ ಸಾಧ್ಯವಿಲ್ಲ 1 ತಿಂಗಳು. ನಮ್ಮಲ್ಲಿರುವಂತ ಕುರಿ ದನಗಳನ್ನೆಲ್ಲ ಕೂಡ ನಾವು ಕಡಿದ್ರು ಕೂಡ 1 ತಿಂಗಳು ಇವರಿಗೆ ನಾವು ಸಾಕಾದಷ್ಟು ಕೊಡ್ಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಹೇಳಿ ಅವನು ಆಶ್ಚರ್ಯಪಡುವುದು, ಆ ರೀತಿಯಾಗಿ ಪ್ರಶ್ನೆ ಮಾಡುವುದನ್ನ ನೋಡಿ ಯೆಹೋವ ದೇವರು ಅವನಿಗೆ ಹೇಳ್ತಾ ಇದ್ದಾರೆ, ನನ್ನ ಕೈ ಮೋಟುಗೈಯೋ, ನಾನು ಹೇಳಿರುವಂತ ಮಾತು ನೆರವೇರುತ್ತದೋ ಇಲ್ಲವೋ ಎಂಬುದಾಗಿ ನೀವು ನೋಡುತ್ತೀರಿ ಎಂಬುದಾಗಿ. ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಕೂಡ ದೇವರು ಮಾಡುತ್ತಾನೋ ಇಲ್ಲವೋ, ಈ ವಿಷಯ ನನ್ನ ಜೀವಿತದಲ್ಲಿ ನಡೀತದೋ ಇಲ್ವೋ, ಇದು ನನ್ನ ಮಗನ ಜೀವಿತದಲ್ಲಿ ನಡೀತದೋ ಇಲ್ಲವೋ, ನನ್ನ ಮಗಳ ಜೀವಿತದಲ್ಲಿ ನಡೀತದೋ ಇಲ್ವೋ, ನನ್ನ ಕುಟುಂಬದಲ್ಲಿ ಈ ಆಶೀರ್ವಾದ ನಡೀತದೋ ಇಲ್ವೋ ಎಂಬುದಾಗಿ ನೀವು ಅನೇಕ ಸಾರಿ ಪ್ರಶ್ನೆಯೊಟ್ಟಿಗೆ ಕೂತುಕೊಂಡು ಅನೇಕ ಸಮಯಗಳು ನೀವು ಕಾದಿದ್ದು ಒಂದು ವೇಳೆ ಸೋತು ಹೋಗಿದ್ರು ಕೂಡ ಈ ದಿನದಲ್ಲಿ ದೇವರು ಈ ವಾಕ್ಯಗಳ ಮುಖಾಂತರ ನಿಮ್ಮನ್ನ ಬಲಪಡಿಸ್ತಾ ಇದ್ದಾನೆ. ಏನಂತಂದ್ರೆ, ಯೆಹೋವನ ಹಸ್ತವು ಮೋಟು ಹಸ್ತವಲ್ಲ, ಆತನ ಹಸ್ತವು ಸಕಲ ಕಾರ್ಯಗಳನ್ನ ನಡೆಸುವಂತದ್ದಾಗಿದೆ. ಆತನಿಗೆ ಎಲ್ಲವೂ ಕೂಡ ಸಾಧ್ಯವಾಗಿರುವಂತದ್ದಾಗಿದೆ. ಒಂದು ವೇಳೆ ಆಮೇಲೆ ಹಲ್ಲೆಲೂಯಾ ನಮ್ಮ ಗ್ರಹಿಕೆಗೆ ಮೀರುವಂತ ರೀತಿಯಲ್ಲಿ ನಾವು ಅಂದುಕೊಳ್ಳುವುದಕ್ಕಿಂತ ಹೆಚ್ಚಾಗಿ ಆತನು ಕಾರ್ಯ ನಡೆಸುವಂತ ದೇವರು ಆತನಾಗಿದ್ದಾನೆ. ನಾವೇನೋ ಒಂದು ಆಲೋಚನೆ ಮಾಡಿರ್ತೀವಿ, ಆದರೆ ದೇವರು ತನ್ನ ಸಮಯದಲ್ಲಿ ತನಗೆ ಹೇಗೆ ಬೇಕು ಆ ರೀತಿಯಾಗಿ ಆತನು ನಡೆಸುವಂತ ದೇವರು ಆತನಾಗಿದ್ದಾನೆ. ಒಂದು ವೇಳೆ ಈ ದಿನದಲ್ಲಿ ನೀವು ಅಂದುಕೊಳ್ಬಹುದು, ಆಮೇಲೆ ಹಲ್ಲೆಲೂಯಾ, ಒಂದು ವೇಳೆ ಆತನ ಹಸ್ತವು ಮೋಟು ಹಸ್ತವಲ್ಲ ಅಂದ್ರೆ, ಆತನ ಹಸ್ತವು ಎಲ್ಲವೂ ಕಾರ್ಯಗಳನ್ನ ನಡೆಸುತ್ತದೆ ಅಂತಂದ್ರೆ, ನನ್ನ ಜೀವಿತದಲ್ಲಿ ಇನ್ನೂ ಯಾಕೆ ನನ್ನ ಕಾರ್ಯಗಳನ್ನ, ಆಶೀರ್ವಾದಗಳನ್ನ ನಾನು ಕಾಣ್ಲಿಕ್ಕೆ ಆಗುತ್ತಾ ಇಲ್ಲ ಎಂಬುದಾಗಿ ಹೇಳಿ ಒಂದು ವೇಳೆ ಪ್ರಶ್ನೆ ಮಾಡುತ್ತಾ ಇರುವುದಾದ್ರೆ, ಆಮೇನ್, ನಾನು ನಿಮಗೆ 1-2 ವಿಷಯಗಳನ್ನ ನಿಮ್ಮ ಮುಂದೆ ಇಡ್ಲಿಕ್ಕೆ ನಾನು ಬಯಸುವನಾಗಿದ್ದೇನೆ. ಮೊದಲನೇದಾಗಿ, ಇಲ್ಲಿ ಇಸ್ರಾಯೇಲ್ ಜನರು ಸಹ ಮೋಶೆಯೂ ಸಹ ಇಬ್ಬರು ದೇವರ ಮೇಲೆ ಸಂದೇಹ ಪಟ್ಟರು ಎಂಬುದಾಗಿ ಹೇಳಿ ನಾವು ನೋಡ್ತೇವೆ. ಡೌಟ್ ಪಟ್ರು, ಸಂದೇಹ ಪಟ್ರು, ಇದು ದೇವರಿಗೆ ಸಾಧ್ಯನಾ ಎಂಬುದಾಗಿ ಹೇಳಿ ಅವರು ಸಂದೇಹ ಪಟ್ರು ಎಂಬುದಾಗಿ ಹೇಳಿ ನಾವು ನೋಡುತ್ತೇವೆ. ಗುಣಗುಟ್ಟುವುದಕ್ಕಿಂತ ಸಂದೇಹ ಪಡುವುದು ಬಹಳ ದೇವರಿಗೆ ಇಷ್ಟವಿಲ್ಲದೆ ಇರುವಂತ ಕಾರ್ಯ. ಒಂದು ಕಡೆ ದೇವರಿಗೆ ಗುಣಗುಟ್ಟುವುದು ಕೂಡ ಇಷ್ಟವಿಲ್ಲ, ಆದ್ರೆ ದೇವರ ಕಾರ್ಯಗಳನ್ನ ನಾವು ಸಂದೇಹ ಪಡುವಾಗ ದೇವರಿಗೆ ಇಷ್ಟವಿರುವುದಿಲ್ಲ.
ಆಮೇಲೆ ಹಲ್ಲೆಲೂಯಾ, ನೀನ್ ನಂಬು, ನಾನು ನಿನಗಾಗಿ ಮಾಡುತ್ತೇನೆ ಎಂಬುದಾಗಿ ದೇವರು ಯಾವಾಗ್ಲೂ ಹೇಳುವವನಾಗಿದ್ದಾನೆ. ಯಾವಾಗ್ಲೂ ನಮಗೆ ಈ ನಂಬಿಕೆಯನ್ನ, ಈ ಧೈರ್ಯವನ್ನ ಕೊಡುವವನಾಗಿದ್ದಾನೆ. ಆದ್ರೆ ನಮ್ಮ ಹೃದಯದಲ್ಲಿ ಯಾವಾಗ ಸಂದೇಹ ಎದ್ದೇಳುವಂತದ್ದಾಗಿದೆಯೋ ಅಲ್ಲಿ ದೇವರ ಕಾರ್ಯ ನಡೆಯುವುದಿಲ್ಲ. ಆದುದರಿಂದ ನೀವು ಸಂದೇಹ ಪಡಬೇಡ್ರಿ, ಸಂಶಯ ಪಡಬೇಡ್ರಿ. ಇದು ನಡೀತದೆ ಎಂಬುದಾಗಿ ಹೇಳಿ ಸಂಶಯ ಪಡಬೇಡ್ರಿ. ದೇವರು ಖಂಡಿತವಾಗಿ ನಡೆಸುವವನಾಗಿದ್ದಾನೆ. ನೋಡ್ರಿ, ಅಬ್ರಹಾಮನ ಜೀವಿತದಲ್ಲಿ ನೀವು ನೋಡ್ರಿ, ಆದಿಕಾಂಡ 17ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ನೀವು ಓದುವಂತ ಸಮಯದಲ್ಲಿ ಅಲ್ಲಿ ಅಬ್ರಹಾಮನು ಕೂಡ, ನನಗೆ 100 ವಯಸ್ಸಾಯ್ತು, ನನ್ನ ಹೆಂಡತಿಗೆ 90 ವಯಸ್ಸಾಯ್ತು, ನಮಗೆ ಹೇಗೆ ಮಗು ಹುಟ್ಟುತ್ತದೆ ಎಂಬುದಾಗಿ ಹೇಳಿ ಆತನ ಸಂದೇಹ ಪಟ್ಟು ದೇವರ ಪಾದದಲ್ಲಿ ನಗುವುದನ್ನ ನಾವು ನೋಡುತ್ತಾ ಇದ್ದೇವೆ. ಪ್ರೀತಿಯ ದೇವಜನರೇ, ಅಬ್ರಹಾಮನು ಕೂಡ ಅಂತ ನಂಬಿಕೆ, ಅಂತ ದೊಡ್ಡ ನಂಬಿಕೆಗೆ ತಂದೆಯಾಗಿರುವಂತ ಅಬ್ರಹಾಮನು ಕೂಡ ಸಂದೇಹ ಪಟ್ಟು ಸಂಶಯ ಪಟ್ಟನೆಂಬುದಾಗಿ ಹೇಳಿ ನಾವು ನೋಡುತ್ತಾ ಇದ್ದೇವೆ. ಆದುದರಿಂದ ಸಂಶಯ ಪಡಬೇಡ್ರಿ, ಸಂದೇಹ ಪಡಬೇಡ್ರಿ. ಆತನು ತನ್ನ ಸಮಯದಲ್ಲಿ ತನ್ನ ಕಾರ್ಯಗಳನ್ನು ಆತನ ನಡೆಸುವನಾಗಿದ್ದಾನೆ. ನಾವೆಲ್ಲರೂ ಕೂಡ ತಿಳಿದವರಾಗಿದ್ದೇವೆ. ಸ್ನಾನಿಕನಾದ ಯೋಹಾನನು, ಅವರ ತಂದೆ ಜಕರಿಯನು, ಆತನು ದೇವರ ಸೇವೆ ಮಾಡುತ್ತಾ ಇರುವಂತ ಸಮಯದಲ್ಲಿ, ದೇವ ಕೂಡಾರದೊಳಗೆ ಸೇವೆ ಮಾಡುತ್ತಾ ಇರುವಂತ ಸಮಯದಲ್ಲಿ ಆತನ ಬಳಿಯಲ್ಲಿ ಬಂದು ಈ ರೀತಿಯಾಗಿ ನಿನಗೊಂದು ಮಗು ಹುಟ್ಟುತ್ತದೆ ಎಂಬುದಾಗಿ ಹೇಳಿದಂತ ಸಮಯದಲ್ಲಿ, ಇದು ಹೆಂಗಾಗುತ್ತೆ, ನಾವಿಬ್ರು ವಯಸ್ಸಾಗಿದ್ದೇವೆ, ನಾನು ನನ್ನ ಹೆಂಡತಿ ಇಬ್ರು ವಯಸ್ಸಾಗಿದ್ದೇವೆ, ಹೇಗೆ ಇದು ನಡೀತದೆ ಎಂಬುದಾಗಿ ಹೇಳಿ ಆತನ ಸಂದೇಹ ಪಟ್ಟನು. ಸಂದೇಹದ ನಿಮಿತ್ತ ಆ ದೇವದೂತನು ಅವನಿಗೆ ಹೇಳ್ತಾ ಇದ್ದಾನೆ, ನಿನಗೆ ಈ ಕಾರ್ಯ ನಡೆಯುವವರೆಗೂ ನೀನು ಮೂಗನಾಗಿರುತ್ತೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ನೀ ಎಲ್ಲರಿಗೂ ಸನ್ನೆಗಳ ಮುಖಾಂತರವಾಗಿ ನೀನು ಎಲ್ಲರ ಹತ್ರ ಮಾತನಾಡುತ್ತೆ ಎಂಬುದಾಗಿ ಹೇಳಿ ಅವನಿಗೆ ಒಂದು ವಿಷಯವನ್ನ ಮಾಡಿ ಹೋಗುವುದನ್ನು ನಾವು ನೋಡುತ್ತೇವೆ. ಸಂದೇಹ ಪಡಬೇಡ್ರಿ. ಸಂಶಯ ನಮ್ಮ ಆಶೀರ್ವಾದಗಳನ್ನ ತಡೆಯುವಂತದ್ದಾಗಿದೆ. ಆಮೇಲೆ ಮರಿಯಳು ಕೂಡ, ನಾನು ಗಂಡನನ್ನ ಅರಿತವಳಲ್ಲವಲ್ಲ, ಇದು ಹೇಗೆ ಸಾಧ್ಯ ಎಂಬುದಾಗಿ ಹೇಳಿ ಹೇಳುವುದನ್ನ ನಾವು ನೋಡುತ್ತೇವೆ. ಈ ದೇವರಿಂದ ಎಲ್ಲವೂ ಸಾಧ್ಯ ಎಂಬುದಾಗಿ ಹೇಳಿ ಆ ದೇವದೂತನು ಹೇಳುವುದನ್ನ ನಾವು ನೋಡುತ್ತೇವೆ. ಹೌದು ಪ್ರಿಯರೇ, ದೇವರಿಂದ ಎಲ್ಲವೂ ಸಾಧ್ಯವಾಗಿರುವಂತದ್ದಾಗಿದೆ. ಆತನ ಹಸ್ತವನ್ನ ಮೋಟುಗೈಯಾಗಿ, ಅಂದ್ರೆ ಕೆಲಸ ಮಾಡ್ಲಿಕ್ಕೆ ಬಿಡದಂತೆ ತಡೆ ಮಾಡುವಂಥದ್ದು ನಮ್ಮ ಸಂಶಯ, ನಮ್ಮ ಸಂದೇಹ, ನಮ್ಮ ಅಪನಂಬಿಕೆ ಆಗಿರುವಂತದ್ದಾಗಿದೆ. ಆದುದರಿಂದ ಈ ಅಪನಂಬಿಕೆಯನ್ನ, ಈ ಸಂಶಯವನ್ನ, ಸಂದೇಹವನ್ನ ಮೊದಲನೇದಾಗಿ ನಮ್ಮ ಜೀವಿತದಿಂದ ನಾವು ತೆಗೆದುಹಾಕೋಣ. ಆಗ ದೇವರು ತನ್ನ ಕಾರ್ಯವನ್ನ ಮಾಡುವನಾಗಿದ್ದಾನೆ. ಎರಡನೇದಾಗಿ ನಾವು ನೋಡುವಂತ ಸಮಯದಲ್ಲಿ ಯೆಶಾಯನ ಪ್ರವಾದನೆಯ ಗ್ರಂಥ 59ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಈ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ. ಈಗೋ ಯೆಹೋವನ ಹಸ್ತವು ರಕ್ಷಿಸಲಾರದಂತೆ ಮೋಟುಗೈಯಲ್ಲ, ಆತನ ಕಿವಿಯು ಕೇಳಲಾರದೆ ಹಾಗೆ ಕಿವುಡಲ್ಲ. ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ, ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿದೆ. ಹಲ್ಲೆಲೂಯಾ. ಯೆಹೋವನ ಹಸ್ತವು ಮೋಟು ಹಸ್ತವಲ್ಲ. ಕಾರ್ಯ ಮಾಡ್ಲಿಕ್ಕೆ, ಕಾರ್ಯವನ್ನ ಸಾಧಿಸಲಿಕ್ಕೆ ದೇವರ ಹಸ್ತವೇನು ಮೋಟು ಹಸ್ತವಲ್ಲ. ಆದರೆ ನಮ್ಮ ಪಾಪಗಳೇ, ನಮ್ಮ ದ್ರೋಹಗಳೇ ಆತನ ಕೈಯನ್ನ ಕುಗ್ಗಿಸುವಂತದ್ದಾಗಿದೆ. ಆತನ ಮುಖವನ್ನ ಮರೆ ಮಾಡುವಂಥದ್ದು, ಆತನ ಕೈಯನ್ನ ಹಿಂದೆ ಹಿಡಿಯುವಂಥದ್ದು ನಮ್ಮ ಪಾಪಗಳು, ನಮ್ಮ ದ್ರೋಹಗಳೇ ಆಗಿರುವಂತದ್ದಾಗಿದೆ. ಆದುದರಿಂದ ಇವತ್ತು ನಮ್ಮ ಜೀವಿತದಲ್ಲಿ ಕಾಣಲ್ಪಡುವಂತ ಅಪರಾಧಗಳು ಯಾವುದಿದೆ, ನಮ್ಮ ಜೀವಿತದಲ್ಲಿ ಕಾಣಲ್ಪಡುವಂತ ಪಾಪಗಳು ಯಾವುದಿದೆ, ನಮ್ಮ ಜೀವಿತದಲ್ಲಿ ಕಾಣುವಂತ ತಪ್ಪುಗಳು ಯಾವುದಿದೆ, ಅದನ್ನು ಆತನ ಮುಂದೆ ನಾವು ಅರಿಕೆ ಮಾಡಿ ಆತನಿಗೆ ನಾವು ಒಪ್ಪಿಸಿಕೊಡುವಾಗ ಆತನು ನೀತಿವಂತನಾಗಿರುವುದರಿಂದ ನಮ್ಮ ಎಲ್ಲ ಪಾಪಗಳನ್ನು ತೊಳೆದು ಶುದ್ಧೀಕರಿಸಿ ತನ್ನ ಕಾರ್ಯವನ್ನ ನಮ್ಮ ಜೀವಿತದಲ್ಲಿ ನಡೆಸೋದನ್ನ ನೋಡ್ಲಿಕ್ಕೆ ಸಾಧ್ಯವಾಗುವಂತದ್ದಾಗಿದೆ. ಇವತ್ತು ನಮ್ಮ ಆಶೀರ್ವಾದಕ್ಕೆ ತಡೆಯಾಗಿರುವಂಥದ್ದು ಮೊದಲನೇದಾಗಿ ಸಂಶಯ, ಅಪನಂಬಿಕೆ, ಸಂದೇಹ. ಎರಡನೇದಾಗಿ ನಾವು ನೋಡುವುದಾದ್ರೆ ನಮ್ಮ ಪಾಪಗಳೇ ಆಗಿರುವಂತದ್ದಾಗಿದೆ. ಆದ್ದರಿಂದ ನಾವು ದೇವರ ಕಡೆಗೆ ತಿರುಗಿಕೊಳ್ಳೋಣ. ನಮ್ಮ ಸಂಶಯವನ್ನ, ನಮ್ಮ ಅಪನಂಬಿಕೆಯನ್ನು ಆತನಿಗೆ ಒಪ್ಪಿಸಿಕೊಡೋಣ. ನಮ್ಮ ಪಾಪಗಳನ್ನ, ನಮ್ಮ ದ್ರೋಹಗಳನ್ನ ಆತನ ಮುಂದೆ ನಾವು ಅರಿಕೆ ಮಾಡೋಣ. ಆತನು ನೀತಿವಂತನಾಗಿರುವುದರಿಂದ ಆತನ ನಮ್ಮನ್ನ ಕ್ಷಮಿಸಿ ಉದ್ಧಾರ ಪಡಿಸುವಂತ ದೇವರಾತನಾಗಿದ್ದಾನೆ. ಈ ದಿನದಲ್ಲಿ ದೇವರು ನಿಮ್ಮ ಜೊತೆಯಲ್ಲಿರುವವನಾಗಿದ್ದಾನೆ. ಆತನ ಹಸ್ತವು ನಿಮ್ಮನ್ನ ನಡೆಸುವಂತದ್ದಾಗಿದೆ. ಆತನ ಹಲ್ಲೆಲೂಯಾ ಧರ್ಮವೆನ್ನುವಂತ ಹಸ್ತವನ್ನ ನಿಮ್ಮ ಕಡೆಗೆ ಆತನು ಚಾಚಿದವನಾಗಿ ನಿಮ್ಮ ಎಲ್ಲಾ ಕಾರ್ಯಗಳನ್ನು ಆತನ ನಡೆಸುವವನಾಗಿದ್ದಾನೆ. ನಿಮ್ಮ ಸಂಶಯವನ್ನ ತೆಗೆದಾಕ್ರಿ, ನಿಮ್ಮ ಪಾಪಗಳನ್ನ ತೆಗೆದಾಕ್ರಿ. ಇವತ್ತು ದೇವರ ಹಸ್ತವು ನಿಮ್ಮ ಕುಟುಂಬದ ಮೇಲೆ ನಡೆಸೋದನ್ನ ನೀವು ನೋಡುವವರಾಗಿರ್ತೀರ. ದೇವರ ಹಸ್ತವು ನಿಮ್ಮನ್ನ ಆಶೀರ್ವದಿಸೋದನ್ನ ನೀವು ನೋಡುವವರಾಗಿರ್ತೀರ. ಆಮೇನ್. ದೇವರಿಗೆ ಸ್ತೋತ್ರವಾಗ್ಲಿ. ಪ್ರಾರ್ಥನೆ ಮಾಡಿಕೊಳ್ಳನವ. ಪರಿಶುದ್ಧಾತ್ಮ ದೇವರೇ, ನೋಡುವಂತ ಪ್ರತಿಯೊಬ್ಬರನ್ನು ಕೂಡ ನೀನು ಆಶೀರ್ವದಿಸು. ನಿನ್ನ ಹಸ್ತವು ಮೋಟು ಹಸ್ತವಲ್ಲ ಕರ್ತನೆ. ಈ ನಂಬಿಕೆಯನ್ನ ಪ್ರತಿಯೊಬ್ಬರಿಗೂ ನೀನು ಕೊಡು. ಯೇಸುವಿನ ನಾಮದಲ್ಲಿ
ಪ್ರತಿಯೊಬ್ಬರನ್ನ ನಾನು ಆಶೀರ್ವದಿಸಿ ಪ್ರಾರ್ಥಿಸ್ತಾ ಇದ್ದಾನೆ. ಎಲ್ಲ ಕರ್ತನೆ ಸ್ವಾಮಿ, ಸೈತಾನನ ಕಾರ್ಯಗಳು, ಸೈತಾನನ ಹೋರಾಟಗಳು ಯೇಸುವಿನ ನಾಮದಲ್ಲಿ ನಾನು ಮುರಿದಾಕಿ ನಾನು ಪ್ರಾರ್ಥಿಸ್ತಾ ಇದ್ದಾನೆ. ಪರಿಶುದ್ಧಾತ್ಮ ದೇವರೇ, ಎಲ್ಲ ಪಾಪಗಳನ್ನ ತೆಗೆದಾಕು, ಎಲ್ಲ ಪಾಪದ ಬಂಧನಗಳು ಇವಾಗಲೇ ಮುರಿಯಲ್ಪಡಲಿ ಕರ್ತನೆ. ಎಲ್ಲ ಸಂಶಯಗಳು, ಎಲ್ಲ ಅಪನಂಬಿಕೆಯ ಕಾರ್ಯಗಳು ಇವರನ್ನ ಬಿಟ್ಟೋಗಲಿ ಯೇಸುವಿನ ನಾಮದಲ್ಲಿ. ನಿನ್ನ ಆಶೀರ್ವದಿಸುವಂತ ಹಸ್ತ, ನಿನ್ನ ಗುಣಪಡಿಸುವಂತ ಹಸ್ತ, ಆಮೇಲೆ ಹಲ್ಲೆಲೂಯಾ ಮೇಲೆತ್ತುವಂತ ಹಸ್ತ ಈಗಲೇ ಇವರ ಮೇಲೆ ನೀನು ಚಾಚಿ ನಿನ್ನ ಆಶೀರ್ವಾದಗಳನ್ನ ಕರ್ತನೆ ಬಿಡುಗಡೆ ಮಾಡಿ ನಾನು ಪ್ರಾರ್ಥಿಸ್ತಾ ಇದ್ದಾನೆ. ಯೇಸುವಿನ ನಾಮದಲ್ಲಿ ಆಶೀರ್ವದಿಸಿ ಪ್ರಾರ್ಥಿಸ್ತಾ ಇದ್ದಾನಯ್ಯ. ಎಲ್ಲ ಮಹಿಮೆ, ಎಲ್ಲ ಘನತೆ ಯೇಸುವಿನ ನಾಮದಲ್ಲಿ ತಂದೆಯೇ. ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.